29/10/2021 ಬ್ಲ್ಯಾಕ್ ಫ್ರೈಡೆ ಅಂದರೆ ಅಶುಭ ಶುಕ್ರವಾರ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹಾಗೂ ಕನ್ನಡಿಗರ ಹೃದಯಕ್ಕೆ ಆ ವಿಧಿಯು ಬೆಂಕಿ ಇಟ್ಟ ದಿನ. ಹೌದು ಸ್ನೇಹಿತರೆ, ಇಂದಿಗೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಪ್ಪು ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿ 4 ವರ್ಷಗಳೇ ಕಳೆದಿವೆ. ಇದನ್ನು ಇವಾಗಲೂ ನಂಬೋದಕ್ಕೆ ನಮ್ಮೆಲ್ಲರಿಗೂ ಕಷ್ಟ ಮತ್ತು ಆಶ್ಚರ್ಯವೂ ಆಗುತ್ತಿದೆ. ಆದರೆ ಅದು ಸತ್ಯ. ಒಬ್ಬ ವ್ಯಕ್ತಿಯ ಬೆಲೆ ಬದುಕಿದ್ದಾಗ ಗೊತ್ತಾಗುವುದಿಲ್ಲ, ಅವರನ್ನು ಕಳೆದುಕೊಂಡ ಮೇಲೆ ಗೊತ್ತಾಗುತ್ತದೆ ಎಂಬ ರೂಢಿ ಮಾತಿನಂತೆ ಅಪ್ಪು ಸರ್ ಇಲ್ಲದ ಈ ದಿನಗಳು, ಅವರ ಅನುಪಸ್ಥಿತಿ ಕನ್ನಡ ಚಿತ್ರರಂಗಕ್ಕೆ ಮಾತ್ರವಲ್ಲ, ಎಲ್ಲ ಕನ್ನಡಿಗರಿಗಳಿಗೂ ತುಂಬ ನೋವನ್ನು ಉಂಟು ಮಾಡಿದೆ. ಆದರೆ ಏನು ಮಾಡುವುದು ಹೇಳಿ, ವಿಧಿ ಲಿಖಿತ ಯಾರೂ ತಪ್ಪಿಸಲಾಗದು. ಒಬ್ಬ ವ್ಯಕ್ತಿಯನ್ನು ಅವರ ಮರಣದ ನಂತರ ದೇವರ ಸ್ಥಾನದಲ್ಲಿ ಇಟ್ಟು ಪೂಜಿಸುವ ಜನಗಳನ್ನು ನಾನು ನೋಡಿದ್ದು ಅಪ್ಪು ಸರ್ ಒಬ್ಬರನ್ನೇ. ಸತ್ತ ಮೇಲೂ ಹೇಗೆ ಬದುಕಬಹುದು ಎನ್ನುವ ಒಂದು ಸುಂದರ ಸಂದೇಶವನ್ನು ಅಪ್ಪು ಸರ್ ಅವರು ನಮಗೆಲ್ಲ ತಿಳಿಸಿ ಹೋಗಿದ್ದಾರೆ. ಮನುಷ್ಯನ ಜೀವನ ಇಷ್ಟೇ, ನಾನು ನನ್ನದು ನನ್ನಿಂದಲೇ ಎನ್ನುವ ಅತಿಯಾದ ಅಹಂಕಾರವನ್ನು ಬಿಟ್ಟು ಬಡವರಿಗೆ, ನಿರ್ಗತಿಕರಿಗೆ ನಿನ್ನ ಕೈಲಾಗುವಷ್ಟು ಸಹಕಾರವನ್ನು ಮಾಡು. ಯಾಕೆಂದರೆ ನಮ್ಮ ಮರಣದ ನಂತರ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ. ನೀನು ಮಾಡುವ ದಾನ ಧರ್ಮಗಳೇ ನಿನ್ನನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಮಾಡುತ್ತದೆ. ಅದಕ್ಕಾಗಿಯೇ ಅಪ್ಪು ಸರ್ ಅವರು ಇವತ್ತಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಹಾಗೆ ಉಳಿದಿದ್ದಾರೆ. ಕೊನೆಯದಾಗಿ ಮಿಸ್ ಯು ಅಪ್ಪು ಸರ್. ಮರುಜನ್ಮ ಅಂತ ಇರುವುದಾದರೆ ಮತ್ತೊಮ್ಮೆ ನಮ್ಮ ಕನ್ನಡ ನೆಲದಲ್ಲೇ ಹುಟ್ಟು ಬನ್ನಿ. ಇಂತಿ ನಿಮ್ಮ ನೆನಪಿನಲ್ಲಿ ನಿಮ್ಮ ಪ್ರೀತಿಯ ಅಭಿಮಾನಿಗಳು.